ನಮಸ್ತೆ ಸ್ನೇಹಿತರೆ, ಸ್ಟೋರಿ ಹಂಟರ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, 2025 ಅಕ್ಟೋಬರ್ ತಿಂಗಳಲ್ಲಿ ಭಾರತವೇ ಬೆಚ್ಚಿ ಬೀಳಿಸುವಂತಹ ದುರಂತ ಘಟನೆಯೊಂದು ಬೆಳಕಿಗೆ ಬಂದಿದೆ. ಮಧ್ಯಪ್ರದೇಶ ಹಾಗೂ ರಾಜಸ್ಥಾನ ಜಿಲ್ಲೆಗಳಲ್ಲಿ ಒಟ್ಟಾಗಿ 11 ಮಂದಿ ಮಕ್ಕಳು ಸಾವು ಕಂಡಿದ್ದಾರೆ. ಇದಕ್ಕೆ ಕಾರಣವೆಂದರೆ ಸಾಮಾನ್ಯವಾಗಿ ಮಕ್ಕಳಿಗೆ ನೀಡಲಾಗುವ ಕೆಮ್ಮಿನ ಸಿರಪ್. ಪೋಷಕರು ಮಕ್ಕಳ ಆರೋಗ್ಯ ಸುಧಾರಿಸಲು ಕೊಡಲಾದ ಈ ಔಷಧಿಯೇ ಮಕ್ಕಳ ಪ್ರಾಣ ಹೋಗಲು ಕಾರಣವಾಗಿದೆ. ಈ ಘಟನೆ ದೇಶದ ಆರೋಗ್ಯ ವ್ಯವಸ್ಥೆ, ಔಷಧಿ ನಿಯಂತ್ರಣ ಮತ್ತು ಉತ್ಪಾದನಾ ಗುಣಮಟ್ಟದ ಮೇಲಿನ ನಂಬಿಕೆಗೆ ದೊಡ್ಡ ಪ್ರಶ್ನೆಯಾಗಿದೆ. ಮೊದಲಿಗೆ ಈ ಪ್ರಕರಣವು ಮಧ್ಯಪ್ರದೇಶದ ಕಿಡ್ವಾರ್ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿತು. ಕೆಲವೇ ದಿನಗಳಲ್ಲಿ ಅಲ್ಲಿ 9 ಮಂದಿ ಮಕ್ಕಳು ಸಾವಿಗೀಡಾದರು. ಸಾವಿಗೀಡಾದ ಎಲ್ಲಾ ಮಕ್ಕಳಿಗೂ ಕೆಮ್ಮು, ಜ್ವರ ಮತ್ತು ಗಂಟಲು ನೋವುಗಳು ಸಾಮಾನ್ಯವಾದ ಲಕ್ಷಣಗಳಾಗಿದ್ದವು. ಪೋಷಕರು ವೈದ್ಯರು ನೀಡಿದ ಕೆಮ್ಮಿನ ಸಿರಪ್ ಅನ್ನು ಮಕ್ಕಳಿಗೆ ನೀಡಿದ್ದರು. ಆದರೆ ಕೆಲವು ಗಂಟೆಗಳಲ್ಲಿ ಅವರ ಸ್ಥಿತಿ ಹದಗೆಡತೊಡಗಿತು. ಮಕ್ಕಳಿಗೆ ಉಸಿರಾಟ ತೊಂದರೆ, ವಾಂತಿ ಮತ್ತು ವಿಶೇಷವಾಗಿ ಕಿಡ್ನಿ ವೈಫಲ್ಯ ಎಂಬ ಲಕ್ಷಣಗಳು ಕಾಣಿಸಿಕೊಂಡವು. ಈ ಲಕ್ಷಣಗಳು ಕೆಲವು ದಿನಗಳಲ್ಲೇ ತೀವ್ರಗೊಂಡವು. ಆಸ್ಪತ್ರೆಗಳಲ್ಲಿ ದಾಖಲಿಸಿದ ಹಲವು ಮಕ್ಕಳು ಚಿಕಿತ್ಸೆ ವೇಳೆಯೇ ಸಾವನ್ನಪ್ಪಿದರು. ಅದೇ ಸಮಯದಲ್ಲಿ ರಾಜಸ್ಥಾನದ ಜೋಧ್ಪುರ್ ಮತ್ತು ಬಾರ್ಮೇರ್ ಜಿಲ್ಲೆಗಳಲ್ಲಿ ಇದೇ ಘಟನೆಯನ್ನು ಹೋಲುವ ವರದಿಗಳು ಬೆಳಕಿಗೆ ಬಂದವು. ರಾಜಸ್ಥಾನದಲ್ಲಿ 2 ಮಕ್ಕಳ ಸಾವಿನ ಬಳಿಕ ಸ್ಥಳೀಯ ಅಧಿಕಾರಿಗಳು ಔಷಧಿ ಮಾದರಿಯನ್ನು ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಿದರು. ಆರಂಭದಲ್ಲಿ ಆರೋಗ್ಯ ಅಧಿಕಾರಿಗಳು ಈ ಸಾವಿನ ಹಿಂದಿರುವ ಕಾರಣಗಳು ವೈರಲ್ ಸೋಂಕು ಅಥವಾ ನೀರಿನ ಮೂಲಕ ಹರಡುವ ಕಾಯಿಲೆಗಳಾಗಿರಬಹುದು ಎಂದುಕೊಂಡಿದ್ದರು. ಆದರೆ ಎಲ್ಲಾ ಮಕ್ಕಳಿಗೂ ಒಂದೇ ರೀತಿಯ ಔಷಧ ಸೇವಿಸಿದ್ದ ಬಳಿಕ ಆ ಲಕ್ಷಣಗಳು ತೀವ್ರಗೊಂಡಿರುವುದು ಬೆಳಕಿಗೆ ಬಂದಿತ್ತು. ಈ ಕಾರಣಕ್ಕೆ ಔಷಧಿಯ ಮಾದರಿಯನ್ನು ಸಂಗ್ರಹಿಸಿ ಪರೀಕ್ಷೆಗೆ ಕಳಿಸಿಕೊಡುವ ನಿರ್ಧಾರವನ್ನು ಕೈಗೊಂಡರು. ಸಾಮಾನ್ಯವಾಗಿ ವೈದ್ಯಕೀಯ ಇತಿಹಾಸದಲ್ಲಿ ಡಯಾಥೈಲಿನ್ ಗ್ಲೈಕಾಲ್ ಅಥವಾ ಎಥಿಲಿನ್ ಗ್ಲೈಕಾಲ್ ಎಂಬ ವಿಷಕಾರಿ ರಾಸಾಯನಿಕಗಳು ತಪ್ಪಾದ ಪ್ರಮಾಣದಲ್ಲಿ ಸಿರಪ್ ತಯಾರಿಕೆ ವೇಳೆಯಲ್ಲಿ ಸೇರಿದಾಗ ಮಾನವನ ದೇಹಕ್ಕೆ ಮಾರಕವಾಗುತ್ತದೆ ಎಂದು ತಿಳಿದಿದೆ. ಈ ಹಿಂದೆ 2022ರಲ್ಲಿ ಇದೇ ರಾಸಾಯನಿಕಗಳ ಕಾರಣದಿಂದ ಗಾಂಬಿಯಾದಲ್ಲೂ ಮಕ್ಕಳ ಸಾವಿಗೆ ಕಾರಣವಾಗಿತ್ತು. ಈ ಹಿನ್ನೆಲೆಯಲ್ಲಿ ಸರ್ಕಾರವು ಕಿಂಡ್ವಾರ್ ಹಾಗೂ ರಾಜಸ್ಥಾನದ ಆಸ್ಪತ್ರೆಗಳಿಂದ ಕೋಲ್ಡ್ರಿಫ್ ಮತ್ತು ಇತರ ಸಿರಪ್ಗಳ ಮಾದರಿಯನ್ನು ಸಂಗ್ರಹಿಸಿ ಲ್ಯಾಬ್ ಪರೀಕ್ಷೆಗೆ ಕಳುಹಿಸಲಾಗಿತ್ತು. ಮೊದಲ ವರದಿಗಳ ಪ್ರಕಾರ ಕೆಲವು ಮಾದರಿಗಳಲ್ಲಿ ವಿಷಕಾರಿ ರಾಸಾಯನಿಕ ಅಂಶಗಳು ಕಂಡುಬಂದಿದೆ ಎಂದು ತಿಳಿದು ಬಂದಿತ್ತು. ಇದರ ಆಧಾರದ ಮೇಲೆ ಮಧ್ಯಪ್ರದೇಶದ ಸರ್ಕಾರವೂ ಕೂಡ ಕೋಲ್ಡ್ರಿಫ್ ಕೆಮ್ಮಿನ ಸಿರಪ್ ಮಾರಾಟವನ್ನು ತಾತ್ಕಾಲಿಕವಾಗಿ ನಿಷೇಧಿಸಿತ್ತು. ರಾಜ್ಯ ಆರೋಗ್ಯ ಇಲಾಖೆ ಕಂಪನಿಯ ವಿರುದ್ಧ ಪ್ರಕರಣ ದಾಖಲಿಸಿತ್ತು ಮತ್ತು ಅದರ ಮಾಲೀಕರನ್ನು ವಿಚಾರಣೆಗೆ ಕರೆದಿತ್ತು. ರಾಜಸ್ಥಾನದಲ್ಲೂ ಇದೇ ರೀತಿಯ ಕ್ರಮ ಕೈಗೊಳ್ಳಲಾಯಿತು. ಅಲ್ಲಿ ಈ ಸಿರಪ್ ತಯಾರಿಸುತ್ತಿದ್ದ ಕೈಸನ್ ಫಾರ್ಮಾ ಕಂಪನಿಯ ಎಲ್ಲಾ ಔಷಧಿಗಳ ವಿತರಣೆಯನ್ನು ನಿಲ್ಲಿಸಲಾಯಿತು. ಅಲ್ಲದೆ ರಾಜ್ಯದ ಡ್ರಗ್ ಕಂಟ್ರೋಲ್ ಅಧಿಕಾರಿಯನ್ನು ಕೂಡ ತಾತ್ಕಾಲಿಕವಾಗಿ ಅಮಾನತು ಮಾಡಲಾಯಿತು. ಏಕೆಂದರೆ ಕಂಪನಿಯ ಹಿಂದೆ ಕೆಲವು ಔಷಧಿಗಳು ಈಗಾಗಲೇ ಗುಣಮಟ್ಟದ ಪರೀಕ್ಷೆಯಲ್ಲಿ ಸಮರ್ಪಕ ಎಂದು ಪತ್ತೆಯಾಗಿದ್ದವು. ಆದರೂ ಈ ಔಷಧಗಳು ಮಾರುಕಟ್ಟೆಯಲ್ಲಿ ವಿತರಣೆಯಾಗುತ್ತಿತ್ತು. ಮಧ್ಯಪ್ರದೇಶ ಸರ್ಕಾರವು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಕೆಲ ಕ್ರಮಗಳನ್ನು ಕೈಗೊಂಡಿದೆ. ರಾಜ್ಯದಲ್ಲಿ ಎಲ್ಲಾ ಔಷಧಿ ಅಂಗಡಿಗಳಲ್ಲಿ ಮಾರಾಟವಾಗುತ್ತಿರುವ ಮಕ್ಕಳ ಕೆಮ್ಮಿನ ಸಿರಪ್ ಪಟ್ಟಿಯನ್ನು ಸಂಗ್ರಹಿಸಲಾಗುತ್ತಿದೆ. ಉತ್ಪಾದನಾ ಘಟಕಗಳ ಮೇಲೆ ತುರ್ತು ತಪಾಸಣೆ ನಡೆಸಲಾಯಿತು. ಜಿಲ್ಲಾ ಮಟ್ಟದಲ್ಲಿ ವೈದ್ಯಕೀಯ ಅಧಿಕಾರಿಗಳಿಗೆ ವಿಶೇಷ ಎಚ್ಚರಿಕೆ ನೀಡಲಾಯಿತು. 2 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಯಾವುದೇ ಕೆಮ್ಮಿನ ಸಿರಪ್ ನೀಡಬಾರದು ಎಂದು ಸೂಚನೆ ನೀಡಲಾಯಿತು. ಸಾರ್ವಜನಿಕರಿಗೆ ಡಾಕ್ಟರ್ಗಳ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾವುದೇ ರೀತಿಯ ಔಷಧಿಗಳನ್ನು ಉಪಯೋಗಿಸಬಾರದು ಎಂದು ಎಚ್ಚರಿಕೆಯನ್ನು ನೀಡಲಾಯಿತು. ರಾಜಸ್ಥಾನ ಸರ್ಕಾರವೂ ಕೂಡ ತಕ್ಷಣ ಕ್ರಮ ಕೈಗೊಂಡು ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಿಗೆ ಸರ್ಕ್ಯುಲರ್ ಕಳಿಸಲಾಯಿತು. ಅಲ್ಲದೆ ಕೇಂದ್ರ ಆರೋಗ್ಯ ಇಲಾಖೆ ಮತ್ತು ಡ್ರಗ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾ DCGI ಜೊತೆ ಸಂಯೋಜನೆ ಮಾಡಿ ಸಿರಪ್ ಮಾದರಿಯನ್ನು ನವದೆಹಲಿಯ ಲ್ಯಾಬ್ಗಳಿಗೆ ಕಳುಹಿಸಲಾಯಿತು. ಈ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗುತ್ತಿದ್ದಂತೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಕ್ಷಣ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ಸರ್ಕಾರಗಳಿಂದ ವರದಿ ಕೋರಿತು. ಡೈರೆಕ್ಟರ್ ಜನರಲ್ ಆಫ್ ಹೆಲ್ತ್ ಸರ್ವಿಸ್ DGHS ಕಚೇರಿಯಿಂದ ರಾಜ್ಯಗಳಿಗೆ ತುರ್ತು ಸೂಚನೆ ಹೊರಡಿಸಲಾಯಿತು. ಆ ಸೂಚನೆಯಲ್ಲಿ ಸ್ಪಷ್ಟವಾಗಿ 2 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಕೆಮ್ಮು ಮತ್ತು ಜ್ವರದ ಸಿರಪ್ಗಳನ್ನು ನೀಡಬಾರದು, ವೈದ್ಯರ ಸಲಹೆ ಇಲ್ಲದೆ ಔಷಧಿ ಬಳಕೆ ಮಾಡುವುದು ಅಪಾಯಕಾರಿಯಾಗಿದೆ ಎಂದು ತಿಳಿಸಲಾಯಿತು. ಕೇಂದ್ರ ಸರ್ಕಾರವು ಭಾರತದ ಎಲ್ಲಾ ರಾಜ್ಯಗಳಿಗೆ ಪೀಡಿಯಾಟ್ರಿಕ್ ಸಿರಪ್ಗಳ ಸುರಕ್ಷತಾ ಮಾನದಂಡ ಪರಿಶೀಲಿಸಲು ಸೂಚನೆ ನೀಡಿತು. ಇದರ ಜೊತೆಗೆ ಔಷಧಿ ತಯಾರಿಕಾ ಘಟಕಗಳ ತಪಾಸಣೆ ಮತ್ತು ನೂತನ ಗುಣಮಟ್ಟ ನಿಯಂತ್ರಣ ಮಾರ್ಗಸೂಚಿಗಳನ್ನು ರೂಪಿಸಲಾಗುತ್ತಿದೆ. ಈ ಎಲ್ಲಾ ಕ್ರಮಗಳನ್ನು ಕೇಂದ್ರ ಸರ್ಕಾರ ಕೈಗೊಂಡಿದೆ.
ಈ ಘಟನೆ ಪೋಷಕರ ಮನಸ್ಸಿನಲ್ಲಿ ಭೀತಿಯನ್ನು ಮೂಡಿಸಿದೆ. ಸಾಧಾರಣ ಕೆಮ್ಮಿನ ಸಿರಪ್ ಕೂಡ ವಿಷಕಾರಿಯಾಗಬಹುದು ಎಂಬ ಭಾವನೆ ಸಾರ್ವಜನಿಕರಲ್ಲಿ ಹರಡಿದೆ. ಬಹುತೇಕ ಪೋಷಕರು ಈಗ ವೈದ್ಯರ ಮಾರ್ಗದರ್ಶನವಿಲ್ಲದೆ ಔಷಧಿ ನೀಡುವುದನ್ನು ನಿಲ್ಲಿಸಿದ್ದಾರೆ. ಮೃತ ಮಕ್ಕಳ ಕುಟುಂಬಗಳು ಸರ್ಕಾರದಿಂದ ನ್ಯಾಯ ಮತ್ತು ಪರಿಹಾರ ಕೋರುತ್ತಿದ್ದಾರೆ. ಹಲವಾರು ಕಂಪನಿಗಳ ಮೇಲೆ ಗಂಭೀರ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸುತ್ತಿದ್ದಾರೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದ ಚರ್ಚೆಗಳು ಜೋರಾಗಿವೆ. ಹಲವರು ಇದನ್ನು ಮನುಷ್ಯರ ಜೀವದ ನಿರ್ಲಕ್ಷ್ಯ ಎಂದು ಕರೆಯುತ್ತಿದ್ದಾರೆ. ವೈದ್ಯಕೀಯ ತಜ್ಞರು ಹೇಳುವಂತೆ ಡಯಾಥೈಲಿನ್ ಗ್ಲೈಕಾಲ್ DEG ಒಂದು ವಿಷಕಾರಿ ದ್ರವ ರಾಸಾಯನಿಕ. ಇದು ಸಾಮಾನ್ಯವಾಗಿ ಇಂಧನ ಅಥವಾ ಕೈಗಾರಿಕಾ ಬಳಕೆಯಲ್ಲಿ ಬಳಸಲಾಗುತ್ತದೆ. ತಪ್ಪಾಗಿ ಈ ರಾಸಾಯನಿಕವನ್ನು ಸಿರಪ್ ತಯಾರಿಕೆಯಲ್ಲಿ ಬಳಸಿದ್ದಾರೆ. ಅದು ಕಿಡ್ನಿ ವೈಫಲ್ಯ, ನರ ತೊಂದರೆ ಮತ್ತು ಅಂತಿಮವಾಗಿ ಸಾವಿಗೆ ಕಾರಣವಾಗಬಹುದು. ಇಂತಹ ಘಟನೆಗಳು ಈ ಹಿಂದೆಯೂ ಕೂಡ ಭಾರತದ ಹರಿಯಾಣ ಹಾಗೂ ಉತ್ತರ ಪ್ರದೇಶದಲ್ಲಿ ನಡೆದಿವೆ. ಆದರೆ ಪ್ರತಿಯೊಂದು ಘಟನೆಯಿಂದ ಪಾಠ ಕಲಿಯಲು ಸರ್ಕಾರ ಮತ್ತು ಕಂಪನಿಗಳು ವಿಫಲವಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ಕೈಸನ್ ಫಾರ್ಮಾ ಕಂಪನಿಯ ಪ್ರತಿನಿಧಿಗಳು ತಮ್ಮ ಮೇಲಿನ ಆರೋಪಗಳನ್ನು ನಾವು ಎಲ್ಲಾ ಉತ್ಪಾದನಾ ಮಾನದಂಡಗಳನ್ನು ಪಾಲಿಸುತ್ತಿದ್ದೇವೆ, ನಮ್ಮ ಸಿರಪ್ನಲ್ಲಿ ಯಾವುದೇ ವಿಷಕಾರಿ ಅಂಶವಿಲ್ಲ, ನಾವು ಸರ್ಕಾರದ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ನೀಡುತ್ತಿದ್ದೇವೆ ಎಂದು ಹೇಳುತ್ತಿದ್ದಾರೆ. ಆದರೆ ಸರ್ಕಾರದ ಪ್ರಾಥಮಿಕ ಪರೀಕ್ಷಾ ವರದಿಗಳು ಕಂಪನಿಯ ಹೇಳಿಕೆಯನ್ನು ಪ್ರಶ್ನಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಕಂಪನಿಯ ಉತ್ಪಾದನಾ ಘಟಕವನ್ನು ತಾತ್ಕಾಲಿಕವಾಗಿ ಮುಚ್ಚಿಸಿದ್ದಾರೆ. ಪ್ರಸ್ತುತ ಎಲ್ಲಾ ಸಿರಪ್ ಮಾದರಿಗಳು ಭಾರತದ ಕೇಂದ್ರ ಲ್ಯಾಬ್ಗಳಲ್ಲಿ ವಿಶ್ಲೇಷಣೆಯ ಹಂತದಲ್ಲಿವೆ. ಅಂತಿಮ ವರದಿಗಳು ಬಂದ ನಂತರ ಮಾತ್ರ ನಿಖರ ಕಾರಣ ತಿಳಿಯುವ ಸಾಧ್ಯತೆ ಇದೆ. ಆದರೆ ಈಗಾಗಲೇ ಸರ್ಕಾರಗಳು ಹಲವು ಎಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿವೆ. ಎಲ್ಲಾ ರಾಜ್ಯಗಳಲ್ಲಿ ಫಾರ್ಮಾ ತಪಾಸಣೆ ಘಟಕಗಳನ್ನು ಬಲಪಡಿಸಲ್ಪಡುತ್ತಿದೆ. ಮಕ್ಕಳ ಔಷಧ ಪ್ಯಾಕೆಟ್ಗಳ ಮೇಲೆ ವಯಸ್ಸಿನ ಎಚ್ಚರಿಕೆ ಲೇಬಲ್ ಕಡ್ಡಾಯವಾಗಿದೆ. ವೈದ್ಯರ ಸಲಹೆಗಳಿಲ್ಲದೆ ಔಷಧಿಗಳನ್ನು ತೆಗೆದುಕೊಳ್ಳಬಾರದು ಎಂಬ ಜಾಗೃತಿ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ. ಸ್ನೇಹಿತರೆ, ಏನೇ ಆದರೂ 11 ನಿರಪರಾಧಿ ಮಕ್ಕಳ ಸಾವಿನ ಈ ಘಟನೆ ಕೇವಲ ಒಂದು ವೈದ್ಯಕೀಯ ದುರಂತವಲ್ಲ, ಅದು ಭಾರತದ ಔಷಧ ಉತ್ಪಾದನಾ ವ್ಯವಸ್ಥೆಯ ದೌರ್ಬಲ್ಯವನ್ನು ಬಹಿರಂಗಪಡಿಸುತ್ತಿದೆ. ಸರ್ಕಾರಗಳು, ಕಂಪನಿಗಳು ಮತ್ತು ಜನರು ಕೂಡ ಈ ಘಟನೆಯಿಂದ ಪಾಠ ಕಲಿಯಬೇಕಾಗಿದೆ. ಮಕ್ಕಳ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆಯು ಅತ್ಯಂತ ಮುಖ್ಯ. ಪೋಷಕರು ಕೂಡ ವೈದ್ಯರ ಸಲಹೆಗಳಿಲ್ಲದೆ ಮಕ್ಕಳಿಗೆ ಔಷಧಿಗಳನ್ನು ನೀಡಬಾರದು ಮತ್ತು ಸರ್ಕಾರಗಳು ಕೂಡ ಔಷಧಿ ತಯಾರಿಕಾ ಕಂಪನಿಗಳ ಮೇಲೆ ಕಟ್ಟುನಿಟ್ಟು ನಿಗಾ ಇಡಬೇಕು. ಈ ರೀತಿಯ ಘಟನೆಗಳು ಮತ್ತೆ ನಡೆಯದಂತೆ ಸೂಕ್ಷ್ಮ ನಿಯಂತ್ರಣ, ಪಾರದರ್ಶಕ ತನಿಖೆ ಮತ್ತು ಕಾನೂನು ಕ್ರಮಗಳನ್ನು ಅವಶ್ಯಕವಾಗಿ ಕೈಗೊಳ್ಳಬೇಕು. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಪ್ರತಿಯೊಂದು ಜೀವವೂ ಅಮೂಲ್ಯವಾದದ್ದು ಎಂದು ತಿಳಿಯಬೇಕು. ಇಂದಿನ ಕಾಲದಲ್ಲಂತೂ IVF ಗಳ ಮೊರೆ ಹೋದರೂ ಕೆಲವರಿಗೆ ಮಕ್ಕಳಾಗುತ್ತಿಲ್ಲ. ಇಂತಹದರಲ್ಲಿ ಸರ್ಕಾರಕ್ಕೆ ಆಗಲಿ ಪೋಷಕರಿಗೆ ಆಗಲಿ ಮಕ್ಕಳ ಬಗೆಗಿನ ನಿರ್ಲಕ್ಷ್ಯಗಳು ಒಳ್ಳೆಯದಲ್ಲ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.